ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾವಿತ್ರಕ್ಕ, ನಂಗೆ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಇಲ್ಲಮ್ಮ, ಅಖಿಲಮ್ಮ ಅವ್ರ ಕೈಯಿಂದಾನೇ ಹಾರ ಬಿದ್ದಿದೆ. ಸಾಕ್ಷಾತ್ ದೇವ್ರೇ ಬಂದು ಆಶೀರ್ವಾದ ಮಾಡ್ದಂಗಾಯ್ತು. ಸಾವಿತ್ರಕ್ಕ, ನಡೆದಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಮ್ಯಾಜಿಕ್ ಅನ್ನಿಸ್ತಿದೆ. ನಾನು ಈ ಅಡುಗೆ ಮನೆಯಲ್ಲಿ ನೀನಿದ್ದಲ್ಲಿ ಮ್ಯಾಜಿಕ್ ನಡೆಯತ್ತಮ್ಮ. ಇನ್ನು ಈ ಅಡುಗೆ ಮನೆಗೆ ನೀನೇ ರಾಣಿ. ನೀನು ಅಡುಗೆ ಮ್ಯಾಜಿಕ್ ತೋರಿಸು. ಅಕ್ಕ, ರಾಣಿ ನೀನು, ನಿನ್ನ ಅಸಿಸ್ಟೆಂಟ್ ನಾನು, ಇಬ್ರು ಸೇರಿ ಮ್ಯಾಜಿಕ್ ತೋರ್ಸೋಣ. ಅಯ್ಯೋ ಮುದ್ದು ಹುಡುಗಿ, ಹಾಗೇ ಆಗ್ಲಮ್ಮ. ಇದೇನಕ್ಕ? ನೀನು ಪಟ್ಟಿರೋ ಕಷ್ಟ ಒಂದ ಎರಡ, ದೃಷ್ಟಿ ಆಗದೆ ಇರಲಿ ಅಂತ ದೃಷ್ಟಿ ತೆಗಿತಾ ಇದೀನಿ. ಆಮೇಲೆ ಕೆಲಸ ಶುರು ಮಾಡಿ. ಇದನ್ನ ತಗೊಂಡೋಗಿ ಚೆಲ್ಬಿಟ್ಟು ಬಾಮ್ಮ. ಬಾರು, ತಗೊಮ್ಮ, ಹಾಕೋ ಇದನ್ನ. ಅಕ್ಕ, ಪಾಯಸ ದೇವಿ ನೈವೇದ್ಯಕ್ಕೆ ಶ್ರೇಷ್ಠ ಅಂತಾರೆ, ಹೌದಾ? ಬರೀ ದೇವಿ ನೈವೇದ್ಯಕ್ಕೆ ಮಾತ್ರ ಅಲ್ಲ, ಅಖಿಲಮ್ಮ ಅವ್ರಿಗೂ ತುಂಬಾ ಇಷ್ಟ ಪಾಯಸ ಅಂದ್ರೆ. ಹೌದಾ? ಪಾರ್ವತಿ, ಏನಾಯ್ತಮ್ಮ? ಅಕ್ಕ, ಅಖಿಲಮ್ಮವ್ರ ದಯೆಯಿಂದನೇ ನಮ್ಮೆಲ್ಲಾರ ಬದುಕು ನಡೀತಿದೆ ಅಲ್ವಾ? ಹೌದಮ್ಮ, ಅರಸನಕೋಟೆ ಅಮ್ಮನೇ ಇವ್ರ ರೂಪದಲ್ಲಿ ಮತ್ತೆ ಹುಟ್ಟು ಬಂದಿದ್ದಾರೆ. ಪಾರು, ನೈವೇದ್ಯನೆಲ್ಲ ಈ ತಟ್ಟೆಗೆ ಜೋಡಿಸ್ಬಿಡಮ್ಮ. ಆಯ್ತಕ್ಕ. ಏನು ನೈವೇದ್ಯಕ್ಕೆಲ್ಲ ರೆಡಿ ಆಯ್ತಾ? ಹಾ, ರೆಡಿ ಮಾಡಿದೀವಮ್ಮ. ನೈವೇದ್ಯಕ್ಕೂ ಉಪ್ಪು ಖಾರ ಹಾಕಿದ್ರೋ ಹೇಗೆ? ಅಯ್ಯೋ, ಹಾಗೆಲ್ಲ ಮಾಡೋಕ್ಕಾಗತ್ತೇನಮ್ಮ? ಈಗಿನ ಕಾಲದ ಜನರ ನಂಬೋಕ್ಕಾಗಲ್ಲ. ಸರಿ ತಂದಿಡಿ. ಆಯ್ತಮ್ಮ. ಅಯ್ಯ, ಆಯ್ತಮ್ಮ ಅಂತ ಇನ್ನು ಇಲ್ಲೇ ನಿಂತ್ಕೊಂಡಿದ್ಯಲ್ಲ, ಹೋಗಿ ರೆಡಿ ಮಾಡು, ಪೂಜೆ ಮುಗಿತಾ ಬಂತಲ್ಲಿ. ಪಾರು, ಬೇಗ ರೆಡಿ ಮಾಡಮ್ಮ. ಆಯ್ತಕ್ಕ. ಪಾರು, ತಗೊಂಡು ನಡಿಯಮ್ಮ. ಇವಾಗ ಬರ್ತಾಳೆ, ಬಂದು ಜಾರಿ ದಬಾರ್ ಅಂತ ಬೀಳ್ತಾಳೆ. ಪೂಜೆಗೆ ಅಂತ ಮಾಡಿರೋ ನೈವೇದ್ಯನೆಲ್ಲ ಕೆಡು ಬಿಡ್ತಾಳೆ. ಆಗ ಪೂಜೆ ನಿಂತೋಗುತ್ತೆ.
ಏಯ್ ಏನಾಯ್ತು? ಕ್ಷಮಿಸ್ಬಿಡಿ ಅರ್ಚಕ್ರೆ, ನೀವು ಮುಂದುವರಿಸಿ. ಇಷ್ಟೊತ್ತು ನನ್ನ ಕನಸು ಕಣ್ಣ ನನ್ನ ಮುಖಕ್ಕಿಷ್ಟು. ಹಾ, ಆದರೆ ಕನಸೀಗ ನನ್ಸಾಗತ್ತಲ್ಲ. ಎಣ್ಣೆ ಚೆಲ್ಲಿದೆ, ಹುಷಾರು, ನೋಡ್ಕೊಂಡು ಓಡಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.